ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನವರೆಗೂ ನಾವು ವಾಕ್ಯವನ್ನು ಓದಿಕೊಳ್ಳೋಣ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನವರೆಗೂ ನಾವು ವಾಕ್ಯವನ್ನು ಓದಿಕೊಳ್ಳೋಣ. ವ್ಯಭಿಚಾರಿಗಳು ನೀವು, ಇಹಲೋಕ ಸ್ನೇಹವು ದೇವ ವೈರವೆಂದು ನಮಗೆ ತಿಳಿಯಲು ಲೋಕಕ್ಕೆ ಸ್ನೇಹಿತನಾಗಬೇಕಿರುವವನು ನಾನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ದೇವರು ನಮ್ಮಲ್ಲಿ ಇರಿಸುವ ಪವಿತ್ರಾತ್ಮನು ಅಭಿಮಾನ ತಾಪದಿಂದ ನಮಗೋಸ್ಕರ ಹಂಬಲಿಸುತ್ತಾನೆ ಎಂಬ ಶಾಸ್ತ್ರಕ್ಕೆ ಬರೀ ಮಾತೆಂದು ಭಾವಿಸುತ್ತಿರೋ ಆತನು ನಮ್ಮ ಮೇಲೆ ಅತ್ಯಯವಾದ ಕೃಪೆಯನ್ನಿಡುತ್ತಾನೆ. ಆದ್ದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ತನ್ನ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ. ಪ್ರಿಯರೇ, ದೇವರ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕ ಆತನೇ ಅನುಗ್ರಹಿಸಿಕೊಳ್ಳಿ. ಪ್ರಿಯರೇ, ನಾವು ಯಾಕೋಬನ ಪತ್ರಿಕೆಯಿಂದ ಒಬ್ಬ ವಿಶ್ವಾಸಿ ಅಭ್ಯಾಸ ಸಂಬಂಧವಾದ ಜೀವನಕ್ಕೆ ಬೇಕಾಗಿರುವ ವಿಷಯಗಳನ್ನು ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಒಬ್ಬ ವಿಶ್ವಾಸಿ ಈ ಭೂಲೋಕದಲ್ಲಿ ಆಚರಿಸಬೇಕಾದಂತ ಇಲ್ಲ ಅನುಸರಿಸಬೇಕಾದಂತ ಆತ್ಮಿಕವಾದ ಸಂಗತಿಗಳನ್ನು ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. 4ನೇ ಅಧ್ಯಾಯದಲ್ಲಿ ನಾವು ಮೊದಲು 3 ವಚನಗಳಲ್ಲಿ ನಾವು ಗಮನಿಸಿರುವಂಥದ್ದು, ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ ಅದನ್ನು ನಾವು ಆಲೋಚನೆ ಮಾಡಿದ್ದೇವೆ. ನಮ್ಮಲ್ಲಿ ಇರುವಂತಹ ಸಮಸ್ಯೆಗಳು ಅಂದ್ರೆ ನಮ್ಮ ಸಂಬಂಧಗಳ ಮಧ್ಯದಲ್ಲಿ ಸಮಸ್ಯೆಗಳು ಯಾಕೆ ಬರ್ತವೆ ಅನ್ನುವಂಥದ್ದು ಆಲೋಚನೆ ಮಾಡಿದ್ದೀವಿ. ನಮ್ಮ ಸಂಬಂಧಗಳ ಮಧ್ಯದಲ್ಲಿ ಸಮಸ್ಯೆ ಯಾಕೆ ಬರ್ತದೆ? ಒಂದು, ನನ್ನ ಸ್ವಾರ್ಥದಿಂದ ಸಮಸ್ಯೆ ಬರ್ತದೆ. 2, ನನ್ನ ವ್ಯಕ್ತಿಗತವಾದ ಉದ್ದೇಶಗಳು ಸರಿ ಇಲ್ಲದಿದ್ದರಿಂದ ಸಮಸ್ಯೆ ಬರ್ತದೆ. 3, ನಾನು ದೊಡ್ಡ ಸ್ಥಿತಿ ಮೇಲೆ ಮನಸ್ಸಿಡುವಾಗ ನಮ್ಮ ಸಂಬಂಧಗಳ ಮಧ್ಯದಲ್ಲಿ ಒಡುಕು ಇಲ್ಲ ಸಮಸ್ಯೆಗಳು ಬರ್ತವೆ ಅಂತೇಳಿ ಕಳೆದ ವಾರದಲ್ಲಿ ನಾವು ಗಮನಿಸಿದ್ದೇವೆ. ಅದಕ್ಕೆ ಪರಿಷ್ಕಾರವನ್ನು ಕೂಡ ನಾವು ಕೇಳಿಸಿಕೊಂಡಿದ್ದೇವೆ. 2ನೇದಾಗಿ ನೈತಿಕವಾದಂತ ಸಮಸ್ಯೆಗಳು ಅಂದ್ರೆ ನಮ್ಮ ಶರೀರದಲ್ಲಿ ಒಂದು ಹೋರಾಟವಿದೆ. ಅಂದ್ರೆ ಜೀವನದ ಮೌಲ್ಯಗಳನ್ನು ಆರಿಸಿಕೊಳ್ಳುವಂತ ರೀತಿಯಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದನ್ನು ಆರಿಸಿಕೊಳ್ಳುವಂತ ರೀತಿಯಲ್ಲಿ ನಮ್ಮ ಶರೀರದಲ್ಲಿ ಒಂದು ಹೋರಾಟವಿದೆ. ನಮ್ಮ ಶರೀರದಲ್ಲಿ ನಿಯಮವಿದೆ, ನಮ್ಮ ಶರೀರದ ಪಾಪವಿದೆ. ಈ ಶರೀರದ ನಿಯಮವು ಆತ್ಮದ ನಿಯಮದೊಂದಿಗೆ ಹೋರಾಟದ ಬಗ್ಗೆ ನಾವು ಆಲೋಚನೆ ಮಾಡುತ್ತೇವೆ. ಯಾಕೆ? ಜೀವನದ ಮೌಲ್ಯಗಳನ್ನು ಆರಿಸಿಕೊಳ್ಳುವುದರಲ್ಲಿ ಈ ನೈತಿಕವಾದ ಹೋರಾಟ ನಮ್ಮಲ್ಲಿ ಇರುತ್ತದಂತೇಳಿ ನಾವು ಕೇಳಿಸಿಕೊಂಡಿದ್ದೇವೆ. ಅದಕ್ಕೆ ಪರಿಷ್ಕಾರವನ್ನು ಕೂಡ ನಾವು ಆಲೋಚನೆ ಮಾಡಿದ್ದೇವೆ. ಆತ್ಮಾನುಸಾರವಾಗಿ ನಾವು ಜೀವಿಸುವಾಗ ನಾವು ಆ ಹೋರಾಟದಲ್ಲಿ ಜಯವನ್ನು ಗಳಿಸುವಂತೇವೆ. ಆಮೇಲೆ 3ನೇ ಸಮಸ್ಯೆ ಆತ್ಮಿಕವಾದ ಹೋರಾಟ. ಅದು ದೇವರಿಂದ ನಾವೇನಾದ್ರೂ ಹೊಂದಿಕೊಳ್ಳಬೇಕಾದರೆ ಅದು ಆತ್ಮಿಕವಾದ ಹೋರಾಟ ಅಂತೇಳಿ. ಕೆಲವರು ದೇವರನ್ನೇ ಕೇಳುವುದೇ ಇಲ್ಲ, ಆದ್ರೆ ದೇವರಿಂದ ನಮ್ಗೆ ಏನು ಸಿಗ್ತಾ ಇಲ್ಲ ಅಂತೇಳಿ ದೇವರನ್ನು ನಿಂದಿಸುವವರಾಗಿರ್ತಾರೆ. ಅದರಲ್ಲಿ 2ನೇದು, ಒಂದು ವೇಳೆ ಕೇಳಿದ್ರು ಕೂಡ ತಮ್ಮ ದುರುದ್ದೇಶಕ್ಕಾಗಿ ತಮ್ಮ ಭೋಗಗಳಿಗಾಗಿ ಕೇಳುವುದರಿಂದ ಅವ್ರಿಗೆ ಏನು ಸಿಗ್ತಾ ಇಲ್ಲ ಅಂತೇಳಿ ದೇವರ ವಾಕ್ಯ ಭಾಗದಿಂದ ನಾವು ಗಮನಿಸಿದ್ದೇವೆ. ಈ 3 ಹೋರಾಟಗಳು ಇಲ್ಲ 3 ಸಮಸ್ಯೆಗಳು ವಿಶ್ವಾಸ ಜೀವನದಲ್ಲಿ ಬಂದೇ ಬರ್ತವೆ ಅಂತೇಳಿ ನಾವು ಕೇಳಿಸ್ಕೊಂಡಿದ್ದೇವೆ. ಈ 3 ಹೋರಾಟಗಳು, ಈ 3 ಸಮಸ್ಯೆಗಳು ವಿಶ್ವಾಸ ಜೀವನದಲ್ಲಿ ಬಂದೇ ಬರ್ತವೆ ಅಂತೇಳಿ ನಾವು ಕೇಳಿಸಿಕೊಂಡಿದ್ದೇವೆ. ಆದರೆ ಪ್ರಿಯರೇ, ವಿಶ್ವಾಸಿಗಳಾಗಿರುವಂತ ನಾವು ಈ ಹೋರಾಟಗಳಲ್ಲಿ ನಾವು ಜಯವನ್ನು ಗಳಿಸಬೇಕಾದರೆ ನಾವು ಆತ್ಮಾನುಸಾರವಾಗಿ ನಡೆಯಬೇಕು. ನನ್ನ ಸ್ವಾರ್ಥ, ನನ್ನ ವೈಯಕ್ತಿಕವಾದ ಉದ್ದೇಶ, ನನ್ನ ದೊಡ್ಡ ಸ್ಥಿತಿ ಮೇಲೆ ಮನಸ್ಸಿಡದೆ ನಾನು ಜೀವಿಸುವಾಗ
ಈ ಸಮಸ್ಯೆಗಳನ್ನು ನಾವು ಜಯಿಸಬಹುದು ಅಂತೇಳಿ ಕಳೆದ ವಾರದಲ್ಲಿ ನಾವು ಕೇಳಿಸಿಕೊಂಡಿದ್ದೇವೆ. ಈಗ ನಾನು ಎರಡನೇ ಭಾಗಕ್ಕೆ ಬರ್ತೇನೆ. ಈಗ ನಾವು ಓದಿರುವಂತ ಈ 3 ವಚನಗಳಲ್ಲಿ 4, 5, 6 ಈ 3 ವಚನಗಳಲ್ಲಿ ಎರಡನೇ ಭಾಗವನ್ನು ನಾವು ಆಲೋಚನೆ ಮಾಡ್ತೀವಿ. ಎರಡನೇ ಭಾಗದ ಮುಖ್ಯಾಂಶವೇನಂತಂದ್ರೆ, ಒಬ್ಬ ವಿಶ್ವಾಸಿ ಲೋಕದೊಂದಿಗೆ ಸ್ನೇಹ ಮಾಡುವಾಗ ಅದು ದೇವರಿಗೆ ವೈರತ್ವ ಅಂತೇಳಿ ಈ ವಾಕ್ಯದ ಸಾರಾಂಶ. ಒಬ್ಬ ವಿಶ್ವಾಸಿ ದೇವರನ್ನ ಲೋಕದೊಂದಿಗೆ ಸ್ನೇಹ ಮಾಡುವಾಗ ಆಗುವಂತ ಸಮಸ್ಯೆಗಳು, ಅದಕ್ಕಾಗುವಂತ ಪರಿಷ್ಕಾರವನ್ನು ಕೂಡ ಇಲ್ಲಿ ಯಾಕೋಬನು ತಿಳಿಸಿದ್ದಾನೆ. ಚದರಿಸಲ್ಪಟ್ಟಂತ ವಿಶ್ವಾಸಿಗಳು ಲೋಕದೊಂದಿಗೆ ಸ್ನೇಹ ಮಾಡಿದರೆ, ಲೋಕದವರೊಂದಿಗೆ ಸ್ನೇಹ ಮಾಡಿದರೆ ಅವರಿಗೆ ಉಂಟಾಗುವಂತ ಸಮಸ್ಯೆಗಳ ಬಗ್ಗೆ ಯಾಕೋಬನು ಇಲ್ಲಿ ತಿಳಿಸಿದ್ದಾನೆ. ಮತ್ತು ಅವುಗಳ ಪರಿಷ್ಕಾರದ ಬಗ್ಗೆ ಕೂಡ ಯಾಕೋಬನು ಇಲ್ಲಿ ತಿಳಿಸಿರುವಂತದ್ದು ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸುವಂತ ಒಂದು ವಿಷಯವಾಗಿದೆ. ಅದಕ್ಕಾಗಿ ಇವತ್ತು ಆ ವಿಷಯಗಳನ್ನು ನಾವು ಆಲೋಚನೆ ಮಾಡೋಣ. ಅದಕ್ಕಿಂತ ಪ್ರಾಮುಖ್ಯವಾಗಿ ಒಂದು ಚಿಕ್ಕ ಪ್ರಶ್ನೆ ನಾನು ಕೇಳ್ತೇನೆ, ಅದು ನಮ್ಮ ಮನಸ್ಸಿಗೆ ನಾವು ಉತ್ತರ ಕೊಡೋಣ. ಹೆಚ್ಚಾಗಿ ನಾವು ಜನರನ್ನು ಕೇಳುವಾಗ ನಿಮಗೆ ಪರಲೋಕವೂ ಬೇಕಾ ನರಕವೂ ಬೇಕಾ ಅಂತ ಕೇಳಿದ್ರೆ ಆಲ್ಮೋಸ್ಟ್ ಜನರು ಏನು ಹೇಳ್ತಾರೆ, ಎಲ್ಲರಿಗೆ ಪರಲೋಕವೇ ಬೇಕಂತ ಹೇಳಿ ಬಯಸ್ತಾರೆ. ನರಕವನ್ನು ಯಾರು ಕೂಡ ಬಯಸುವುದಿಲ್ಲ, ಯಾರು ಕೂಡ ಅಪೇಕ್ಷಿಸುವುದಿಲ್ಲ. ಎಲ್ಲರೂ ಕೂಡ ಸರ್ವಸಾಧಾರಣವಾಗಿ ನಮಗೆ ಪರಲೋಕವೇ ಬೇಕಂತೇಳಿ ಹೇಳುವಂಥದ್ದು, ಅಪೇಕ್ಷಿಸುವಂಥದ್ದು ನಾವು ಲೋಕದಲ್ಲಿ ಗಮನಿಸುವಂತ ಒಂದು ವಿಷಯ. ಆದ್ರೆ ಇನ್ನೊಂದು ಪ್ರಶ್ನೆ ನಾವು ಲೋಕದಲ್ಲಿ ಇಲ್ಲ ವಿಶ್ವಾಸ ಇನ್ನೊಂದು ಪ್ರಶ್ನೆ ಕೇಳುವಾಗ, ಪರಲೋಕವೂ ಬೇಕಾ ಇಲ್ಲ ಕೇಳಿದಾಗ ಅರ್ಥ ಆಯ್ತಾ? ಪರಲೋಕವೂ ಬೇಕಾ ಇಲ್ಲ ಈ ಲೋಕವೂ ಬೇಕಂತ ಕೇಳಿದಾಗ ಹೊರಗೆ ಹೇಳಿಕೊಳ್ಳದಿದ್ದರೂ ಕೂಡ ಹೆಚ್ಚಿನ ಜನರು ನಮಗೆ ಪರಲೋಕವೂ ಬೇಕಂತ ಹೇಳ್ತಾರೆ. ಆದ್ರೆ ವಾಸ್ತವ ವಿಷಯ ಏನಂತಂದ್ರೆ, ವಾಸ್ತವ ವಿಷಯ ನಮಗೆ ತಿಳಿಯದೆ ನಾವು ಹೆಚ್ಚಾಗಿ ಲೋಕವನ್ನೇ ಪ್ರೀತಿಸುವವರು ಆಗಿರ್ತವೆ. ಪರಲೋಕವನ್ನು ಪ್ರೀತಿಸ್ತಾ ಇದೆಯಾ, ಲೋಕವನ್ನು ಪ್ರೀತಿಸ್ತಾ ಇದೆಯಾ ಅಂತ ಹೇಳಿ ಪ್ರಶ್ನೆ ಕೇಳುವಾಗ ನಾವು ಹೊರಗಡೆ ನಾವು ಪರಲೋಕವನ್ನೇ ಪ್ರೀತಿಸ್ತೇವೆ ಅಂತ ಹೇಳ್ತೀವಿ. ಆದರೆ ವಾಸ್ತವಿಕವಾಗಿ ನಮ್ಮ ಆಲೋಚನೆಗಳನ್ನು, ನಮ್ಮ ಪ್ರವರ್ತನೆ, ನಮ್ಮ ಜೀವನ ವಿಧಾನವನ್ನು ನಾವು ಪರೀಕ್ಷಿಸಿಕೊಳ್ಳುವಾಗ ನಮಗೆ ಗೊತ್ತಿಲ್ಲದ ಹಾಗೆ ನಾವೆಲ್ಲರೂ ಕೂಡ ಹೆಚ್ಚಾಗಿ ಲೋಕವನ್ನೇ ಪ್ರೀತಿಸುವವರು ಆಗಿರ್ತೇವೆ. ನಮ್ಮ ಆಲೋಚನೆಗಳನ್ನು ಪರೀಕ್ಷಿಸಿಕೊಳ್ಳುವಾಗ, ನಮ್ಮ ಇಚ್ಛೆಗಳನ್ನು ಪರೀಕ್ಷಿಸಿಕೊಳ್ಳುವಾಗ, ನಮ್ಮ ಜೀವನದ ವಿಧಾನವನ್ನು ಪರೀಕ್ಷಿಸಿಕೊಳ್ಳುವಾಗ ಅರ್ಥವಾಗ್ತದೆ ಪರಲೋಕಕ್ಕಿಂತ ಈ ಲೋಕವನ್ನೇ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ ಅಂತ. ಹೌದಾಗ್ತದೆ. ಇವತ್ತು ನಾವು ಪರಲೋಕವನ್ನು ಪ್ರೀತಿಸ್ತಾ ಇದ್ದೀವ ಇಲ್ಲ ಲೋಕವನ್ನು ಪ್ರೀತಿಸ್ತಾ ಇದ್ದೀವ ಅಂತೇಳಿ ಒಂದು ಪರೀಕ್ಷೆ ಮಾಡಿಕೊಳ್ಳಬೇಕು. ಈ ಲೋಕವನ್ನು ಪ್ರೀತಿಸುವಾಗ ಅದರಿಂದ ಆಗುವಂತ ಅಪಾಯದ ಬಗ್ಗೆ ಯಾಕೋಬನು ತಿಳಿಸಿದ್ದಾನೆ. ಅದರಿಂದ ಆಗುವಂತ ನಷ್ಟದ ಬಗ್ಗೆ, ಅದರಿಂದ ಆಗುವಂತ ಸಮಸ್ಯೆಗಳ ಬಗ್ಗೆ ಯಾಕೋಬನು ಈ 4ನೇ ವಚನದಿಂದ 6ನೇ ವಚನವರೆಗೂ ಅದನ್ನು ವಿವರಣೆ ಮಾಡ್ತಾನೆ. ಅದರ ಒಂದು ಪ್ರಶ್ನೆ ಏನಂತಂದ್ರೆ, ನಾನು ಈ ಲೋಕ ಸಂಬಂಧಿ ಆಗಿದ್ದೇನಾ ಇಲ್ಲ ಪರ ಸಂಬಂಧಿ ಆಗಿದ್ದೇನೆ ಅಂತೇಳಿ ಒಂದು ಎಕ್ಸಾಮಿನೇಷನ್, ಒಂದು ಪರೀಕ್ಷೆ ಮಾಡಿಕೊಳ್ಳುವಾಗ ನಮಗೆ ಅರ್ಥವಾಗ್ತದೆ. ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಳುವಾಗ ನಾನು ಈ ಲೋಕವನ್ನು ಪ್ರೀತಿಸ್ತಾ ಇದ್ದೇನಾ, ಇಲ್ಲ ಈ ಲೋಕಕ್ಕೆ ಸಂಬಂಧಪಟ್ಟವನ, ಇಲ್ಲ ಪರಲೋಕಕ್ಕೆ ಸಂಬಂಧಪಟ್ಟವನ ಅಂತೇಳಿ ನಾವು ಪ್ರಶ್ನೆ ಮಾಡಿಕೊಳ್ಳುವಾಗ ನಮಗೆ ಅರ್ಥವಾಗ್ತದೆ ನಾವು ಯಾವುದನ್ನು ಪ್ರೀತಿಸ್ತಾ ಇದ್ದೇವೆ ಅಂತ ಹೇಳಿ. ಒಬ್ಬ ವ್ಯಕ್ತಿ ಲೋಕ ಸಂಬಂಧಿನ ಇಲ್ಲ ಪರ ಸಂಬಂಧ ಅಂತ ಹೇಳಿ ಗ್ರಹಿಸ್ಕೊಳ್ಬೇಕಾದ್ರೆ ಒಂದು 3 ಆಲೋಚನೆ ಕೊಡ್ತಾನೆ, 3 ವಿಷಯಗಳನ್ನ ತಿಳಿಸ್ತೇನೆ. ಅದರಲ್ಲಿ ಮೊದಲನೇದೇನಂತಂದ್ರೆ, ಒಬ್ಬ ವಿಶ್ವಾಸಿ ಆಗಿರುವಂತ ನೀವು ಇಲ್ಲ ನಾವು ನಶಿಸಿ ಹೋಗ್ತಿರುವಂತ ಆತ್ಮಗಳ ವಿಷಯದಲ್ಲಿ ಹೆಚ್ಚಾಗಿ ಚಿಂತೆ ಉಳ್ಳವರಾಗಿದ್ದೇವ, ಇಲ್ಲ ಈ ಭೌತಿಕ ಸಂಬಂಧವಾದಂತ ವಸ್ತುಗಳ ವಿಷಯದಲ್ಲಿ, ಈ ಭೌತಿಕ ಸಂಬಂಧವಾದಂತ ಆಸ್ತಿ ವಿಷಯದಲ್ಲಿ ಹೆಚ್ಚಾಗಿ ಚಿಂತೆ ಉಳ್ಳವರಾಗಿದ್ದೇವ ಅಂತ ನಾವು ಪ್ರಶ್ನೆ ಮಾಡಿಕೊಳ್ಳುವಾಗ ನಮಗೆ ಅರ್ಥವಾಗ್ತದೆ ನಾನು ಯಾವುದಕ್ಕೆ ಸಂಬಂಧಪಟ್ಟವನಂತೆ. ನಶಿಸಿ ಹೋಗ್ತಿರುವಂತ ಆತ್ಮಗಳ ವಿಷಯದಲ್ಲಿ ನನ್ನ ಮನಸ್ಸು ಏನಾಗಿದೆ, ನನ್ನ ಚಿತ್ತವೇನಾಗಿದೆ, ನನ್ನ ಆಲೋಚನೆ ಏನಾಗಿದೆ ಅಂತೇಳಿ ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು.
ಇಲ್ಲ ಈ ಭೌತಿಕ ಸಂಬಂಧ ವಿಷಯಗಳ ಮೇಲೆ ನನ್ನ ಮನಸ್ಸು ಏನಾಗಿದೆ ಅಂತ ನಾವು ಪ್ರಶ್ನೆ ಮಾಡಿಕೊಳ್ಳುವಾಗ ಒಂದು ಅರ್ಥವಾಗ್ತದೆ, ನಾನು ಯಾವುದಕ್ಕೆ ಸಂಬಂಧಪಟ್ಟವನು, ಆತ್ಮ ಪರಲೋಕಕ್ಕೆ ಸಂಬಂಧಪಟ್ಟವನ ಇಲ್ಲ ಈ ಲೋಕಕ್ಕೆ ಸಂಬಂಧಪಟ್ಟವನ ಅಂತ ಹೇಳಿ ಅರ್ಥವಾಗ್ತದೆ. ಎರಡನೇ ವಿಷಯ, ಒಂದು ದಿನ ಸಂಪಾದನೆ ಹೋಗಿದ್ದಕ್ಕೆ ನೀನು ದುಃಖ ಪಡ್ತಾ ಇದೀಯಾ, ಇಲ್ಲ ರೊಟ್ಟಿ ಮುರಿಯುವಂತ ನಿಯಮದ ಕೂಟಕ್ಕೆ ಹೋಗದೆ ಇದ್ದದ್ರಿಂದ ದುಃಖ ಪಡ್ತಾ ಇದೆಯಾ? ಯಾವುದ್ರಲ್ಲಿ ಹೆಚ್ಚು ದುಃಖ ಆಗ್ತಾ ಇದೆ? ಒಂದು ದಿನ ಸಂಪಾದನೆ ಹೋಗಿದೆಯೇ, ಒಂದು ಭಾನುವಾರ ಕೆಲ್ಸಕ್ಕೆ ಹೋದ್ರೆ ಸಂಪಾದನೆ ಬರ್ತಾ ಇದೆ, ಈಗ ನಾನು ಚರ್ಚಿಗೆ ಹೋಗಿದ್ದೀನಿ ಅಂತೇಳಿ ಒಂದು ದಿನ ಸಂಪಾದನಕ್ಕಾಗಿ ನೀವು ದುಃಖ ಪಡ್ತಾ ಇದೀಯಾ, ಇಲ್ಲ ರೊಟ್ಟಿ ಮುರಿಯುವಂತ ನಿಯಮದ ಕೂಟ ಮುಕ್ತಾಯ್ತು, ಅಯ್ಯೋ ನಾನು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ದುಃಖ ಪಡ್ತಾ ಇದೆಯಾ? ಇದರಲ್ಲಿ ನಮ್ಮ ಮನಸ್ಸು ಯಾವುದಕ್ಕಾಗಿ ನಾವು ಹೆಚ್ಚು ದುಃಖ ಪಡ್ತಾ ಇದ್ದೀವಿ, ಯಾವುದಕ್ಕಾಗಿ ಹೆಚ್ಚು ಚಿಂತೆ ಮಾಡ್ತಾ ಇದ್ದೇವೆ, ಅದರಲ್ಲಿ ಗೊತ್ತಾಗ್ತದೆ ನಾನು ಲೋಕ ಸಂಬಂಧಿನ ಪರ ಸಂಬಂಧಿ ಆಗಿದ್ದೇನೆ ಅಂತೇಳಿ. ಇದು ಎರಡನೇ ವಿಷಯ. ಮೂರನೇದಾಗಿ ನಾನು ತಿಳಿಸ್ತೇನೆ, ನಾವು ಲೋಕ ಸಂಬಂಧಿನ ಇಲ್ಲ ಪರ ಸಂಬಂಧಿ ಅಂತ ಹೇಳಿಕ್ಕೆ ಮೂರನೇ ವಿಷಯ, ಒಂದು ಟಿವಿ ಪ್ರೋಗ್ರಾಮ್ ಚಾನಲ್ ಮಿಸ್ ಆಗ್ತಾ ಇದ್ರೆ ನೋವಾಗ್ತಾ ಇದೆಯಾ? ಒಂದು ಬೈಬಲ್ ಸ್ಟಡಿ ಮಿಸ್ ಮಾಡ್ಕೊಂಡ್ರೆ ತುಂಬಾ ನೋವು ಪಡ್ತಾ ಇದೆಯಾ? ಒಂದು ಟಿವಿ ಪ್ರೋಗ್ರಾಮ್ ಮಿಸ್ ಆದ್ರೆ ನಿಮಗೆ ದುಃಖವಾಗ್ತಾ ಇದೆಯಾ? ಇಲ್ಲ ಒಂದು ಬೈಬಲ್ ಸ್ಟಡಿ ಮಿಸ್ ಆಗಿದೆ ಅಂತ ದುಃಖ ಪಡ್ತಾ ಇದೆ. ಇದರಲ್ಲಿ ನಾವು ಪರೀಕ್ಷಿಸಿಕೊಳ್ಳುವಾಗ ನಮಗೆ ಅರ್ಥವಾಗ್ತದೆ ನಾವು ಯಾವುದಕ್ಕೆ ಸಂಬಂಧಪಟ್ಟವರು, ಪರಲೋಕಕ್ಕೆ ಸಂಬಂಧಪಟ್ಟವರ ಇಲ್ಲ ಭೂಲೋಕಕ್ಕೆ ಸಂಬಂಧಪಟ್ಟವರ, ಪರಲೋಕವನ್ನು ಪ್ರೀತಿಸ್ತಾ ಇದ್ದೇವ ಇಲ್ಲ ಈ ಲೋಕವನ್ನು ಪ್ರೀತಿಸ್ತಾ ಇದ್ದೇವೆ ಅಂತ ಹೇಳಿ ನಮಗೆ ಅರ್ಥವಾಗ್ತದೆ. ಈ ಮೂರು ಎಕ್ಸಾಮಿನೇಷನ್ ನಾವು ಮಾಡಿಕೊಳ್ಳುವಾಗ, ಮೊದಲನೇ ಯಾವುದು, ನಶಿಸಿ ಹೋಗ್ತಿರುವಂತ ಆತ್ಮಗಳ ವಿಷಯದಲ್ಲಿ ನಮ್ಮ ಮನಸ್ಸು ಏನಾಗಿದೆ, ಇಲ್ಲ ಭೌತಿಕ ಸಂಬಂಧವಾದ ವಸ್ತುಗಳ ಮೇಲೆ ನಮ್ಮ ಮನಸ್ಸು ಏನಾಗಿದೆ ಅಂತ ಪರೀಕ್ಷಿಸಿಕೊಳ್ಳುವಾಗ ಅರ್ಥವಾಗ್ತದೆ. ಎರಡನೇದು, ಒಂದು ದಿನ ಸಂಪಾದನೆ ವಿಷಯದಲ್ಲಿ ನಾವು ದುಃಖ ಪಡ್ತಾ ಇದ್ದೇವ, ಇಲ್ಲ ರೊಟ್ಟಿ ಮುರಿಯುವಂತ ನಿಯಮದ ಕೂಟವನ್ನು, ಭಾನುವಾರದ ಆರಾಧನಾ ಕೂಟವನ್ನು ಮಿಸ್ ಆಗಿದ್ದಕ್ಕೆ ಹೆಚ್ಚಾಗಿ ದುಃಖ ಪಡ್ತಾ ಇದ್ದೇವ. ನಾವು ಪರೀಕ್ಷಿಸಿಕೊಳ್ಳುವಾಗ ನಮ್ಮ ಅಂತರಾತ್ಮೆಗೆ ನಮಗೆ ಗೊತ್ತಾಗ್ತದೆ ನಾವು ಯಾವುದನ್ನು ಪ್ರೀತಿಸ್ತಾ ಇದ್ವು ಅಂತ ಹೇಳಿ. ಮೂರನೇದಾಗಿ, ಒಂದು ಟಿವಿ ಪ್ರೋಗ್ರಾಮ್, ಅಂದ್ರೆ ಬೈಬಲ್ ಸ್ಟಡಿ ನಡೆಯುವ ಸಮಯದಲ್ಲಿ ಒಂದು ಟಿವಿ ಪ್ರೋಗ್ರಾಮ್ ಮಿಸ್ ಆದ್ರೆ ದುಃಖ ಪಡ್ತಾ ಇದೆಯಾ, ಇಲ್ಲ ಬೈಬಲ್ ಸ್ಟಡಿಗೆ ಹೋಗ್ಲಿಕ್ಕೆ ಮನಸ್ಸು ಮಾಡ್ತಾ ಇದೆಯಾ? ಈ ರೀತಿಯಂತ ಪರೀಕ್ಷೆಗಳನ್ನು ನಾವು ಮಾಡಿಕೊಳ್ಳುವಾಗ ನಮಗೆ ಅರ್ಥವಾಗ್ತದೆ, ಏನು ನಾನು ಲೋಕವನ್ನು ಪ್ರೀತಿಸ್ತಾ ಇದ್ದೇನಾ, ಇಲ್ಲ ಲೋಕದೊಂದಿಗೆ ಸ್ನೇಹ ಮಾಡ್ತಾ ಇದ್ದೇನಾ, ಇಲ್ಲ ಪರಲೋಕವನ್ನು ಪ್ರೀತಿಸಿ ಪರಸಂಬಂಧ ಸ್ನೇಹವು ನಾನು ಹೊಂದಿಕೊಂಡಿದ್ದೇನೆ ಅಂತೇಳಿ ಇದರಲ್ಲಿ ನಾವು ಪರೀಕ್ಷೆ ಮಾಡಿಕೊಳ್ಳಬಹುದು. ನಾವು ಯಾರಾಗಿದ್ದೀವಿ ಅಂತೇಳಿ ಅರ್ಥ ಮಾಡಿಕೊಳ್ಳಬಹುದು. ಮತ್ತೊಬ್ರು ಹೇಳಬೇಕಂತ ಅವಶ್ಯಕತೆ ಇಲ್ಲ, ನಾನಾಗಿಯೇ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿದೆ. ಅದಕ್ಕಾಗಿ ಯಾವ ವಿಷಯಗಳಲ್ಲಿ ನಾವು ಹೆಚ್ಚಾಗಿ ದುಃಖ ಪಡ್ತಾ ಇದ್ವು ಅಂತೇಳಿ ನಾವು ಆಲೋಚನೆ ಮಾಡಿಕೊಳ್ಳೋಣ. ಪ್ರಿಯರೇ, ಇವತ್ತು ನಮ್ಮ ಎಲ್ಲ ಅಂತರಂಗದಲ್ಲಿ ನಮಗೆ ತಿಳಿದ ಹಾಗೆ ಮೇಲೆ ನಾವು ಪ್ರೀತಿಯನ್ನು ಹೆಚ್ಚಿಸಿಕೊಂಡಿದ್ದೇವೆ. ನಮಗೆ ತಿಳಿದ ಹಾಗೆ ಲೋಕದ ಮೇಲೆ ಅಧಿಕವಾದಂತ ಪ್ರೀತಿಯನ್ನು ನಾವು ಹೆಚ್ಚು ಮಾಡಿಕೊಂಡಿದ್ದೇವೆ. ಒಂದು ವೇಳೆ ನಿಮ್ಮ ಅಂತರಂಗಕ್ಕೆ ಪ್ರಶ್ನೆ ಮಾಡಿಕೊಳ್ಳುವಾಗ, ನಾನು ಯಾವುದರ ಮೇಲೆ ಮನಸ್ಸಿಟ್ಟಿದ್ದೇನೆ, ಯಾವುದಕ್ಕಾಗಿ ದುಃಖ ಪಡ್ತಾ ಇದ್ದೇನೆ, ಯಾವುದಕ್ಕಾಗಿ ನೋವಿದೆ ಅಂತೇಳಿ ನಮ್ಮ ಅಂತರಂಗವನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವಾಗ ಸರಳವಾಗಿ ಅರ್ಥವಾಗ್ತದೆ. ಏನಂತಂದ್ರೆ, ನಮ್ಮೆಲ್ಲರ ಅಂತರಂಗವು ನಮಗೆ ತಿಳಿಯದ ಹಾಗೆ ಲೋಕದ ಮೇಲೆ ಆಶೆಗಳನ್ನು ಹೆಚ್ಚಿಸಿಕೊಳ್ತಾ ಇದ್ದೇವೆ, ಲೋಕವನ್ನು ನಾವು ಪ್ರೀತಿಸುತ್ತಾ ಇದ್ದೇವೆ ಅಂತೇಳಿ ಅರ್ಥವಾಗ್ತದೆ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ಯಾಕೋಬನು ಕೂಡ ಈ ಚದುರಿಸಲ್ಪಟ್ಟಂತ ವಿಶ್ವಾಸಿಗಳನ್ನು ಉದ್ದೇಶಿಸಿ ಲೋಕದ ಸ್ನೇಹವು ಅದೆಷ್ಟು ಭಯಂಕರವಾಗಿದೆಯೋ, ಲೋಕ ಸಂಬಂಧಿಗಳಾಗಿ ಭೂಲೋಕದಲ್ಲಿ ಜೀವಿಸುವಾಗ ಅದು ಎಷ್ಟು ಭಯಂಕರವಾಗಿದೆಯೋ ಯಾಕೋಬನು ಇಲ್ಲಿ ತಿಳಿಸಿದ್ದಾನೆ. ಪ್ರಿಯರೇ, ಇಲ್ಲಿ ಹೇಳ್ತಾನೆ, ಲೋಕದ ಸ್ನೇಹವು ದೇವರಿಗೆ ವೈರತ್ವ, ನಾವು ದೇವರಿಗೆ ವೈರಿಗಳಾಗ್ತೇವೆ ಅಂತ ಹೇಳಿ ಯಾಕೋಬು ತಿಳಿಸ್ತಾನೆ. ಅದಕ್ಕಾಗಿ ಪ್ರಿಯರೇ, ದೇವರಿಗೆ ನಾವು ವೈರಿಗಳಾಗಿದ್ದರೆ ನಾವು ನಮ್ಮ ಪಕ್ಷದಲ್ಲಿ ಯಾರು ನಿಲ್ಲಿಕ್ಕೆ ಸಾಧ್ಯ? ರೋಮಪತ್ರಿಕೆ 8:30 ಒಂದು ಮಾತಿದೆ, ದೇವರು ನಮ್ಮ ಪಕ್ಷದಲ್ಲಿದ್ದರೆ ನಮ್ಮನ್ನು ಎದುರಿಸುವವರು ಯಾರು ಇರುವುದಿಲ್ಲ. ದೇವರು ನಮ್ಮ ಪಕ್ಷದಲ್ಲಿರುವಾಗ, ಇಲ್ಲ ನಮ್ಮ ಜೊತೆಯಲ್ಲಿರುವಾಗ, ಆತ ನಮ್ಮ ಸಂಗಡ ಇರುವಾಗ ನಮ್ಮನ್ನು ಎದುರಿಸುವವರು ಯಾರು ಇಲ್ಲ. ಒಂದು ವೇಳೆ ನೀವು ಲೋಕದ ಸ್ನೇಹವನ್ನು ಮಾಡಿ ದೇವರಿಗೆ ವೈರತ್ವ ಇಲ್ಲ ದೇವರಿಗೆ ವೈರಿ ಆಗಿದ್ದರೆ ನಮಗೆ ನಮ್ಮ ಎದುರಿಗೆ ನಿಲ್ಲುವಂತವ್ರು,
ದೇವರೇ ನಮಗೆ ಎದುರಾಗಿ ನಿಂತರೆ ನಮ್ಮನ್ನು ಬಿಡಿಸುವಂತವ್ರು ಯಾರಿಲ್ಲ. ಒಂದು ವೇಳೆ ಲೋಕವನ್ನು ಪ್ರೀತಿಸಿ ಇಲ್ಲ ಲೋಕವನ್ನು ಸ್ನೇಹಿಸಿ ನಾವು ದೇವರಿಗೆ ವೈರಿಗಳಾಗಿದ್ದರೆ ನಮ್ಮನ್ನು ಬಿಡಿಸುವಂತವರು, ನಮ್ಮನ್ನು ರಕ್ಷಿಸುವಂತವರು ಈ ಲೋಕದಲ್ಲಿ ಯಾರು ಇರುವುದಿಲ್ಲ. ಲೋಕದ ಸ್ನೇಹ ದೇವರೊಂದಿಗೆ ದೇವರ ನಮ್ಮನ್ನು ಶತ್ರುವನ್ನಾಗಿ ಮಾಡುತ್ತದೆ ಅಂತ ಹೇಳಿ ಯಾಕೋಬ ತಿಳಿಸ್ತಾನೆ. ಅದಕ್ಕಾಗಿ ಪ್ರಿಯರೇ, ಈ ದೇವರೊಂದಿಗೆ ಇರುವಂತಹ ವೈರತ್ವ ಯಾರು ಕೂಡ ಸಹಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ನಾವು ವಾಕ್ಯದಲ್ಲಿ ಗಮನಿಸ್ತೇವೆ, ದೇವರಿಗೆ ವ್ಯತಿರೇಕವಾಗಿ, ದೇವರಿಗೆ ಪ್ರತ್ಯೇಕವಾಗಿ ಆ ಲೋಕವನ್ನು ಸ್ನೇಹಿಸಿ ಲೋಕವನ್ನು ಪ್ರೀತಿಸಿ ದೇವರಿಂದ ದೂರ ಹೋದಂತವ್ರು ಎಷ್ಟೋ ಜನ ಇದ್ದಾರೆ. ಅದಕ್ಕಾಗಿ ದೇವರೊಂದಿಗೆ ವಿರೋಧತ್ವ ಯಾರು ಸಹಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಲೋಕದ ಸ್ನೇಹ ಮಾಡುವಂತ ವಿಶ್ವಾಸಿ ದೇವರಿಗೆ ವಿರೋಧಿ ಆಗ್ತಾ ಇದ್ದಾನೆ. ಅದಕ್ಕಾಗಿ ಪ್ರಿಯರೇ, ನಾವು ದೇವರಿಗೆ ವಿರೋಧತ್ವವನ್ನು ಉಂಟು ಮಾಡುವಂತ ಈ ಲೋಕದ ಸ್ನೇಹದ ವಿಷಯದಲ್ಲಿ, ಈ ಲೋಕದ ಪ್ರೀತಿ ವಿಷಯದಲ್ಲಿ ನಾವು ಬಹು ಎಚ್ಚರಿಕೆ ಉಳ್ಳವರು ನಾವಾಗಿರ್ಬೇಕು. ಅದಕ್ಕಾಗಿ ಇವತ್ತು ನಾವು ಎದುರಿಸ್ತಿರುವಂತ ಎಲ್ಲ ಸಮಸ್ಯೆಗಳಿಗೆ ಈ ಶೋಧನೆಯ ಕಾರಣವೇನು? ಇವತ್ತು ನಾವು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ, ಅನೇಕ ಕಷ್ಟದ ಮಾರ್ಗದಲ್ಲಿ ಹಾದು ಹೋಗ್ತಾ ಇದ್ದೇವೆ. ಅದಕ್ಕೆ ಕಾರಣವೇನಂತಂದ್ರೆ ನಾವು ಲೋಕದವರೊಂದಿಗೆ ಲೋಕ ಸ್ನೇಹವು ಮಾಡುವುದರಿಂದ ನಮಗೆ ಸಮಸ್ಯೆಗಳು ಆಗ್ತವೆ. ಹೀಗಾಗಿ ಇಂತಹ ಸಮಸ್ಯೆಗಳಲ್ಲಿ ಲೋಕವನ್ನು ಪ್ರೀತಿಸಿ ದೇವರಿಗೆ ವಿರೋಧಿಯಾಗಿ ಬರುವಂತಹ ಸಮಸ್ಯೆಗಳಲ್ಲಿ ನಮಗೆ ಸಹಾಯ ಮಾಡುವಂತವ್ರು ಯಾರು ಇರುವುದಿಲ್ಲ. ನಮಗೆ ಸಹಾಯ ಮಾಡುವಂತವ್ರು ಯಾರು ಇರುವುದಿಲ್ಲ. ಅದಕ್ಕಾಗಿ ದೇವರೊಂದಿಗೆ ವೈರತ್ವ ಅದು ಎಂದಿಗೂ ಒಳ್ಳೆಯದಲ್ಲ. ದೇವರೊಂದಿಗೆ ವೈರತ್ವ ವಿಶ್ವಾಸಿಯನ್ನು ಬಿಡಿಸಲಿಕ್ಕೆ ಯಾರು ಬರುವುದಿಲ್ಲ. ಅದಕ್ಕಾಗಿ ಒಂದು ಪ್ರಶ್ನೆ, ಇವತ್ತು ನಾನು ಲೋಕವನ್ನು ಪ್ರೀತಿಸ್ತಾ ಇದ್ದೇನಾ, ಇಲ್ಲ ಲೋಕ ಸ್ನೇಹವನ್ನು ಪ್ರೀತಿಸ್ತಾ ಇದ್ದೇನಾ ಅಂತೇಳಿ ನಾವು ಪ್ರಶ್ನಿಸಿಕೊಳ್ಳಬೇಕು. ಲೋಕದ ಸ್ನೇಹ ದೇವರೊಂದಿಗೆ ವೈರತ್ವ. ಅದಕ್ಕಾಗಿ ನಾವು ದೇವರನ್ನು ಪ್ರೀತಿಸಬೇಕು, ನಾವು ದೇವರೊಂದಿಗೆ ಅನ್ಯೋನ್ಯವಾಗಿರಬೇಕು, ದೇವರೊಂದಿಗೆ ಸ್ನೇಹ ಮಾಡಬೇಕು. ದೇವರು ನಮ್ಮ ಸ್ನೇಹಿತನು, ದೇವರು ನಮ್ಮ ಸ್ನೇಹಿತನಾಗಿದ್ದಾನೆ. ಅದಕ್ಕಾಗಿ ನಾವು ದೇವರೊಂದಿಗೆ ಇರಬೇಕು. ಲೋಕವನ್ನು ಸ್ನೇಹ ಮಾಡಿದ್ರೆ ದೇವರು ನಮಗೇನಾಗ್ತಾನೆ? ವಿರೋಧಿ ಆಗ್ತಾನೆ. ನಾವು ದೇವರಿಗೆ ವೈರಿಗಳಾಗ್ತೇವೆ. ನಮ್ಮ ಜೀವನದಲ್ಲಿ ಈ ಲೋಕದ ಸ್ನೇಹವು ದೇವರಿಗೆ ವೈರತ್ವದಲ್ಲಿ ನಾವು ಗಮನಿಸೋಣ. ನನಗೆ ಯಾವುದು ಪ್ರೀತಿಸ್ತಾ ಇದ್ದೇನೆ, ಯಾವುದಕ್ಕಾಗಿ ನಾನು ಮನಸ್ಸು ಮಾಡ್ತಾ ಇದ್ದೇನೆ ನಾವು ಪರಸ್ಪರ. ಇನ್ನೊಂದು ವಿಷಯ ತಿಳಿಸ್ತೇನೆ. ಇನ್ನೊಂದು ವಿಷಯ ಏನಂತಂದ್ರೆ, ಈ ಲೋಕವು ಮಾಡ್ತಾನೆ ಇರ್ತದೆ. ಈ ಲೋಕವು ಯಾವಾಗಲೂ ಕೂಡ ವಿಶ್ವಾಸವನ್ನು ದ್ವೇಷ ಮಾಡ್ತಾ ಇರ್ತದೆ. ಆದ್ರೆ ವಿಚಿತ್ರ ಏನಂತಂದ್ರೆ, ದ್ವೇಷ ಮಾಡುವಂತ ಲೋಕವನ್ನೇ ವಿಶ್ವಾಸ ಪ್ರೀತಿಸುವಂಥದ್ದು. ಯೋಹನ ಬರೆದ ಸುವಾರ್ತೆ 15:19 ಓದ್ತೀವಿ. ಲೋಕವು ನಮ್ಮನ್ನು ದ್ವೇಷ ಮಾಡ್ತದೆ, ಇವರು ನಮ್ಮವರಲ್ಲ, ಇವರು ನಮ್ಮ ದೇವರಿಂದ ಲೋಕವು ಯಾವಾಗಲೂ ಕೂಡ ನಮ್ಮನ್ನು ದ್ವೇಷ ಮಾಡ್ತದೆ. ಸಣ್ಣವರಾದ್ರೆ ಮಮತೆ ಇದ್ದ ಲೋಕ, ಆದ್ರೆ ನಾವೇನಾಗಿದ್ದೀವಿ ಈಗ ಲೋಕಪಟ್ಟಿದ್ದೇವೆ. ಲೋಕವನ್ನು ದ್ವೇಷ ಮಾಡ್ತದೆ, ಲೋಕವನ್ನು ಹಾಗೆ ಮಾಡ್ತದೆ, ಲೋಕದ ನಮಗೆ ಕಷ್ಟವಿದೆ, ಲೋಕದ ನಮಗೆ ಇದೆ. ಆದ್ರೆ ಇವೆಲ್ಲ ಕೂಡ ಏನ್ ಮಾಡ್ತಾ ಇದ್ದಾನೆ? ಅದೇ ಲೋಕವನ್ನು ನಮ್ಮನ್ನು ದ್ವೇಷ ಮಾಡುವಂತ ಲೋಕವನ್ನು, ನಮ್ಮನ್ನು ಹಾಗೆ ಮಾಡುವಂತ ಲೋಕವನ್ನು ಪ್ರೀತಿಸಿದಾಗ ನಾವು ದೇವರ ವೈರಿಗಳು. ಅದಕ್ಕಾಗಿ ಮತ್ತು ಇವತ್ತಿರುವಂತ ವಿಶ್ವಾಸಿಗಳಿಗೂ ದೇವರ ಆತ್ಮ ಹೇಳುವಂತ ಮಾತೇನಂತಂದ್ರೆ, ಲೋಕದ ಸ್ನೇಹವು ದೇವರೊಂದಿಗೆ ಇವತ್ತು ಅನೇಕ ವಿಶ್ವಾಸಿಗಳು ಅವರ ಅಂತರಂಗವನ್ನು ಪರೀಕ್ಷಿಸಿಕೊಳ್ಳುವಾಗ, ಅವರ ಆಲೋಚನೆ ಪರೀಕ್ಷಿಸಿಕೊಳ್ಳುವಾಗ, ಅವರ ಆಶೆಗಳನ್ನು ಪರೀಕ್ಷಿಸಿಕೊಳ್ಳುವಾಗ ಅರ್ಥವಾಗ್ತದೆ ಅವರು ದೇವರಿಗಿಂತ ಹೆಚ್ಚಾಗಿ ಲೋಕವನ್ನೇ ಪ್ರೀತಿಸ್ತಾ ಇದ್ದಾರೆ. ಅದಕ್ಕಾಗಿ ಯಾಕೋಬರು ಅದಕ್ಕಿರುವಂತಹ ಸಮಸ್ಯೆಗಳ ಬಗ್ಗೆ ಅದು ಬರೀತಾನೆ. ಅದಕ್ಕಿರುವಂತಹ ಸಮಸ್ಯೆಗಳಲ್ಲಿ ವಿಶ್ವಾಸ ಯಾವ ರೀತಿಯಾಗಿ ಜಯಿಸಬೇಕಂತೇಳಿ ಯಾಕೋಬನು ಇಲ್ಲಿ ಬರೀತಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಪ್ರಿಯರೇ, ನಾನು ಹೀಗೆ ಹೇಳ್ತೇನೆ, ಲೋಕದ ಸ್ನೇಹವು ದೇವರೊಂದಿಗೆ ವೈರತ್ವ.
ಲೋಕದ ಸ್ನೇಹವು ದೇವರಿಂದ ನಮ್ಮನ್ನು ದೂರ ಮಾಡ್ತದೆ. ಅದು ನಮ್ಮನ್ನು ದೂರ ಮಾಡ್ತದೆ ಅಂತ ಹೇಳಿ ನಾವು ಗ್ರಹಿಸ್ಕೊಳ್ಳ. ಅದಕ್ಕಾಗಿ ಈ ಲೋಕಕ್ಕೆ ಒಂದು ಅರ್ಥ, ಲೋಕ ಅಂದ್ರೆ ಅರ್ಥ ಏನಂತಂದ್ರೆ ಗ್ರೀಕ್ ಭಾಷೆನಲ್ಲಿ ಕಾಸ್ಮೋಸ್ ಅಂತ ಹೇಳಿ ಕರೀತಾರೆ. ಗ್ರೀಕ್ ಭಾಷೆನಲ್ಲಿ ಲೋಕಕ್ಕೆ ಕೊಟ್ಟಂತ ಅರ್ಥ ಏನಂತಂದ್ರೆ ಕಾಸ್ಮೋಸ್ ಅಂದ್ರೆ ಗ್ರೀಕ್ ನಲ್ಲಿ ಕಾಸ್ಮೋಸ್ ಅಂತ ಕರೀತಾರೆ. ಅದರಲ್ಲಿ ಕನ್ನಡ ಭಾಷೆಯಲ್ಲಿ ಹೇಳಬೇಕಾದ್ರೆ ದೇವರಿಗೆ ಪ್ರತ್ಯೇಕವಾಗಿರುವಂತ ಮತ್ತೊಂದು ಪ್ರಪಂಚ, ದೇವರಿಗೆ ದೂರವಾಗಿರುವಂತ ಮತ್ತೊಂದು ಪ್ರಪಂಚ. ಆ ಪ್ರಪಂಚದಲ್ಲಿ ದೇವರ ಆಲೋಚನೆ ಇರುವುದಿಲ್ಲ, ದೇವರಿಗೆ ಮಾನ್ಯತೆ ಇರುವುದಿಲ್ಲ, ದೇವರ ಚಿತ್ತ ಇರುವುದಿಲ್ಲ. ಅಂದ್ರೆ ದೇವರಿಗೆ ಪ್ರತ್ಯೇಕವಾಗಿ, ದೇವರಿಗೆ ಬೇರಾಗಿರುವಂತ ಪ್ರಪಂಚ ಅಂತೇಳಿ ಕಾಸ್ಮೋಸ್ ಅಂತೇಳಿ ಕರೀತಾರೆ. ಅದು ದೇವರೊಂದಿಗೆ ಇರುವಂತದ್ದಲ್ಲ. ಇನ್ನು ಅದಕ್ಕೆ ಕೆಲವೊಂದು ಪರ್ಯಾಯ ಪದಗಳನ್ನು ಕೂಡ ಉಪಯೋಗಿಸಿದ್ದಾರೆ ಲೋಕಕ್ಕೆ. ಏನು, ಬೆಂಗಾಡಿಗೆ ಹೋಲಿಸಿ ಮಾತಾಡ್ತಾರೆ, ಬೆಂಗಾಡು ಮರೀಚಿಕೆಗೆ ಹೋಲಿಸಿ ಮಾತಾಡ್ತಾರೆ. ಈ ಬೆಂಗಾಡು, ಈ ಮರೀಚಿಕೆ ಅದು ಮನುಷ್ಯನಿಗೆ ಆಸೆ ತೋರಿಸುವಂಥದ್ದು. ಈಗ ನನಗೆ ತುಂಬಾ ದಾಹವಾಗ್ತಾ ಇದೆ, ಆದ್ರೆ ಬೆಂಗಾಡಿನಲ್ಲಿ, ಈ ಮರೀಚಿಕೆಯಲ್ಲಿ ನಾನು ಬೆಂಗಾಡಿನಲ್ಲಿ ನೋಡುವಾಗ ದೂರದಲ್ಲಿ ನೀರಿದ್ದ ಹಾಗೆ ಕಾಣಿಸುತ್ತೆ ನನಗೆ. ಅಯ್ಯೋ, ಅಲ್ಲಿಗೆ ಹೋಗಿ ನನ್ನ ದಾಹವನ್ನು ತೀರಿಸಿಕೊಳ್ಳಬೇಕು, ಅಲ್ಲಿ ನೀರಿದೆ ಅಂತೇಳಿ ನಾನು ಹೋದಾಗ, ಹತ್ತಿರಕ್ಕೆ ಹೋದಾಗ ಅಲ್ಲಿ ನೀರಿರುವುದಿಲ್ಲ, ಬೆಂಗಾಡಾಗಿರ್ತದೆ, ಮರೀಚಿಕೆ ಆಗಿರ್ತದೆ. ಅದಕ್ಕಾಗಿ ಲೋಕಕ್ಕಾದಕ್ಕೂ ಹೋಲಿಸಿ ಮಾತಾಡೋದು ಬೆಂಗಾಡೋದು, ಅದು ಮರೀಚಿಕೆ, ಅದು ಆಸೆ ತೋರಿಸುವಂಥದ್ದು, ಅದು ಆಕರ್ಷಣೆ ಮಾಡಿಕೊಳ್ಳುವಂಥದ್ದು. ಕಡೆಗೆ ನಿನ್ನ ಆಶೆಯನ್ನು ಪೂರೈಸದೆ ನಿನ್ನನ್ನು ಅಗ್ನಿಗುಂಡಕ್ಕೆ ನಡೆಸುವಂಥದ್ದು, ಬೆಂಕಿಯ ಕೆರೆಗೆ ನಡೆಸುವಂಥದ್ದು ಲೋಕವಾಗಿದೆ ಪ್ರಿಯರೇ. ಇದು ಕಾಸ್ಮೋಸ್ ಅಂದ್ರೆ ದೇವರಿಗೆ ಬೇರಾಗಿರುವಂತ ಪ್ರತ್ಯೇಕವಾಗಿರುವಂತ ಪ್ರಪಂಚ. ಅದರಲ್ಲಿ ದೇವರಿಗೆ ಸ್ಥಾನವಿರುವುದಿಲ್ಲ, ಅದರಲ್ಲಿ ದೇವರಿಗೆ ಮಾನ ಇರುವುದಿಲ್ಲ, ಆರಾಧನೆ ಇರುವುದಿಲ್ಲ, ದೇವರಿಗೆ ಅವಕಾಶವಿರುವುದಿಲ್ಲ. ಅಂತ ಪ್ರಪಂಚವನ್ನು ನಾವು ಪ್ರೀತಿಸುವಾಗ, ಅಂತ ಲೋಕವನ್ನು ಪ್ರೀತಿಸುವಾಗ ನಮಗೆ ಅನೇಕ ಸಮಸ್ಯೆಗಳು ಬರ್ತವೆ. ಅದು ಬೆಂಗಾಡು, ಆಶೆ ತೋರಿಸಿ ನಮ್ಮನ್ನು ಆಕರ್ಷಿಸಿಕೊಂಡು ನಮ್ಮನ್ನು ಅಂತ್ಯಕ್ಕೆ, ನಮ್ಮ ಅಂತ್ಯವು ಆ ಬೆಂಕಿಯ ಕೆರೆಗೆ ಹೋಗುವಂತದೇ ಆಗಿದೆ. ಅದು ನಮ್ಮನ್ನು ಬೆಂಕಿಯ ಕೆರೆಗೆ ನಡೆಸುವಂತದೇ ಆಗಿದೆ ಈ ಲೋಕ. ಮತ್ತು ಈ ಲೋಕವನ್ನು ಒಂದು ಅರಣ್ಯಕ್ಕೆ ಹೋಲಿಸಿ ಮಾತಾಡ್ತಾರೆ. ಈ ಲೋಕವನ್ನು ಅರಣ್ಯದಲ್ಲಿ ಎಲ್ಲ ಮುಳ್ಳು ಕಲ್ಲಿರ್ತವೆ, ಆರಾಮಾಗಿ ನಡಿಲಿಕ್ಕೆ ಆಗುವುದಿಲ್ಲ. ಎಲ್ಲಿ ಗುಂಡಿ ಇರ್ತದೋ, ಎಲ್ಲಿ ಮುಳ್ಳು ಚುಚ್ಚುತ್ತದೋ, ಎಲ್ಲಿ ಅಪಾಯ ಇರ್ತದೋ ಗೊತ್ತಾಗೋದಿಲ್ಲ, ಎಲ್ಲಿ ಹಾವಿರ್ತದೋ, ಎಲ್ಲಿ ಕಚ್ಚುತ್ತೋ ಗೊತ್ತಾಗೋದಿಲ್ಲ. ಲೋಕದಲ್ಲಿ ವಿಶ್ವಾಸಿಗೆ ತುಂಬಾ ಅಪಾಯವಿದೆ. ಅದಕ್ಕಾಗಿ ಇದನ್ನು ಅರಣ್ಯಕ್ಕೆ ಹೋಲಿಸಿ ಮಾತಾಡಿದ್ದೆ. ಇದು ದೇವರಿಗೆ ಬೇರಾಗಿರುವಂತ ಒಂದು ಪ್ರಪಂಚ, ಪ್ರತ್ಯೇಕವಾಗಿರುವಂತಹ ಪ್ರಪಂಚ. ಇದು ಬೆಂಗಾಡು, ಇದು ಮರೀಚಿಕೆ, ಇದು ಅರಣ್ಯಕ್ಕೆ ಹೋಲಿಸಿ ಮಾತಾಡಿದ್ದಾರೆ. ಇದರಿಂದ ವಿಶ್ವಾಸಿಯ ಜೀವನದಲ್ಲಿ ವಿಶ್ವಾಸಿಗೆ ನಷ್ಟವೇ ಹೊರತು ಇದು ಲಾಭವಾಗುವುದಿಲ್ಲ. ಲೋಕವು ವಿಶ್ವಾಸಿಯ ದ್ವೇಷ ಮಾಡ್ತದೆ. ಯೇಸು ಸ್ವಾಮಿ ಹೇಳ್ತಾನೆ ಮತ್ತೆ ಯೋಹಾನ ಬರೆಸುವ 15ನೇ ಅಧ್ಯಾಯದಲ್ಲಿ, ಲೋಕವು ನಿಮ್ಮನ್ನು ದ್ವೇಷ ಮಾಡ್ತದೆ. ಅವಾಗ ನೀವು ಆಲೋಚನೆ ಮಾಡಿ, ಮೊದಲು ಅದು ನನ್ನನ್ನು ದ್ವೇಷ ಮಾಡಿದ. ಲೋಕವು ಎಂದಿಗೂ ಕೂಡ ವಿಶ್ವಾಸವನ್ನು ಪ್ರೀತಿಸುವುದಿಲ್ಲ, ದ್ವೇಷ ಮಾಡ್ತದೆ. ಆದ್ರೆ ವಿಶ್ವಾಸ ಬಲಹೀನತೆ ಏನು ಗೊತ್ತಾ? ಈ ದ್ವೇಷ ಮಾಡುವಂತ ಆ ಲೋಕವನ್ನು ಪ್ರೀತಿಸಿ ದೇವರಿಗೆ ವೈರತ್ವವನ್ನು ತಂದುಕೊಂಡಿರುವಂತದ್ದು ವಿಶ್ವಾಸ ಜೀವನವಾಗಿದೆ. ಉದಾಹರಣೆ, ಈ ಲೋಕದ ಸ್ನೇಹದ ವಿಷಯದಲ್ಲಿ ನಾವು ಬಹು ಜಾಗ್ರತೆ ಉಳ್ಳವರು ನಾವಾಗಿರಬೇಕು. ಮತ್ತು ಜಾನ್ ವೆಸ್ಲಿ ಅವರೊಂದು ಮಾತು ಹೇಳ್ತಾರೆ. ಜಾನ್ ವೆಸ್ಲಿ ಈ ಲೋಕದ ಬಗ್ಗೆ ಹೇಳುವಂತ ಒಂದು ಸ್ಟೇಟ್ಮೆಂಟ್ ಏನಂತಂದ್ರೆ, ಈ ಲೋಕ ಏನು, ಯಾವುದು ಲೋಕ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಏನ ಸ್ಟೇಟ್ಮೆಂಟ್ ಅಂದ್ರೆ, ನನ್ನಲ್ಲಿ ದೇವರ ಪ್ರೀತಿಯನ್ನು ಕಡಿಮೆ ಮಾಡುವ ಅದು ಯಾವುದೇ ಆಗಿರಲಿ ಅದು ಲೋಕ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಜಾನ್ ವೆಸ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್ ಏನಂತಂದ್ರೆ, ನನ್ನಲ್ಲಿ ದೇವರ ಪ್ರೀತಿಯನ್ನು ಕಡಿಮೆ ಮಾಡುವಂತ ಅದು ಏನೇ ಆಗಿರಲಿ ಅದೇ ಲೋಕ. ಅದು ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಉದ್ಯೋಗವಾಗಿರ್ಬೋದು, ಅದು ಯಾರೇ ಆಗಿರ್ಬೋದು, ಅದು ಏನೇ ಆಗಿರ್ಬೋದು, ನನ್ನಲ್ಲಿ ದೇವರ ಪ್ರೀತಿಯನ್ನು ಇಲ್ಲ ದೇವರನ್ನು ಪ್ರೀತಿಸುವಂತ ಮನಸ್ಸನ್ನು ಕಡಿಮೆ ಮಾಡುವಂತದ್ದೇ ಲೋಕ. ಕಾಸ್ಮೋಸ್ ಅದು ದೇವರಿಗೆ ಪ್ರತ್ಯೇಕವಾಗಿರುವಂತ ಪ್ರಪಂಚ. ಅದಕ್ಕಾಗಿ ವಿಶ್ವಾಸಿಗಳಾಗಿರುವಂತ ನಾವು ಈ ಲೋಕದ ಸ್ನೇಹದ ವಿಚಾರದಲ್ಲಿ ಬಹು ಎಚ್ಚರಿಕೆ ಉಳ್ಳವರಾಗಿರ್ಬೇಕು. ಇಲ್ಲಿ 4ನೇ ವಚನದಿಂದ 6ನೇ ವಚನದವರೆಗೂ ಯಾಕೋಬ ತಿಳಿಸ್ತಾನೆ, ಈ ಲೋಕದ ಸ್ನೇಹವು ಅದೆಷ್ಟು ಭಯಂಕರವಾಗಿದೆ. ಒಬ್ಬ ವಿಶ್ವಾಸಿ ಲೋಕವನ್ನು ಸ್ನೇಹಿಸುವಾಗ
ಒಬ್ಬ ವಿಶ್ವಾಸಿ ಲೋಕವನ್ನು ಪ್ರೀತಿಸುವಾಗ ಅದು ಎಷ್ಟು ಅಪಾಯಕರವೋ ಆ ಅಪಾಯದ ಬಗ್ಗೆ ಈ 3 ವಚನಗಳಲ್ಲಿ ಆತನು ತಿಳಿಸ್ತಾನೆ. ಲೋಕದ ಸ್ನೇಹದ ಆ ಅಪಾಯತನ ಅದು ಎಷ್ಟು ಭಯಂಕರವಾಗಿದೆಯೋ ಅದರ ಬಗ್ಗೆ ಆತನು ಈ 3 ವಚನ ತಿಳಿಸ್ತಾನೆ. ಮತ್ತು ಆ ಲೋಕದ ಸ್ನೇಹದ ಮೂಲಕವಾಗಿ ಉಂಟಾಗುವಂತ ಸಮಸ್ಯೆಗಳನ್ನು ಕೂಡ ಆತ ತಿಳಿಸಿದ್ದಾನೆ. ನಾವು ಲೋಕದ ಸ್ನೇಹ ಮಾಡುವಾಗ ಅದರಿಂದ ಆಗುವಂತ ಸಮಸ್ಯೆಗಳನ್ನು ತಿಳಿಸಿದ್ದಾನೆ ಮತ್ತು ಅದರ ಪರಿಷ್ಕಾರವನ್ನು ಕೂಡ ತಿಳಿಸಿದ್ದಾನೆ. ಅದರಲ್ಲಿ 3 ವಿಷಯಗಳನ್ನು ಹೇಳಿ ನಾನು ಮುಗಿಸ್ತೇನೆ. ಆದ್ರೆ ಮುಂದಿನ ದಿನಗಳಲ್ಲಿ ಆ ವಿವರಣೆಗೆ ನಾವು ಹೋಗೋಣ. ಇಲ್ಲಿ ಯಾಕೋಬನು 4ನೇ ವಚನದಿಂದ 6ನೇ ವಚನದವರೆಗೂ 3 ಪ್ರಾಮುಖ್ಯವಾದಂತಹ ವಿಷಯಗಳನ್ನು ತಿಳಿಸಿದ್ದಾನೆ. 3 ಪ್ರಾಮುಖ್ಯವಾದಂತಹ ವಿಷಯಗಳು. ಮೊದಲನೇ ವಿಷಯ ಏನಂತಂದ್ರೆ ಲೋಕದ ಸ್ನೇಹ ಅಂದ್ರೆ ಏನು, ಅದರ ಅರ್ಥವನ್ನು ಆತ ತಿಳಿಸಿದ್ದಾನೆ. ಲೋಕದ ಸ್ನೇಹ ಅಂದ್ರೆ ಏನು, ಯಾವುದನ್ನು ಲೋಕದ ಸ್ನೇಹ ಅಂತೀವಿ ಅಂತೇಳಿ ಆ ಲೋಕದ ಸ್ನೇಹದ ಬಗ್ಗೆ ತಿಳಿಸಿದ್ದಾನೆ. ಇನ್ನು ಹೇಳ್ಬೇಕಾದ್ರೆ ಆ ಲೋಕದ ಸ್ನೇಹವನ್ನು ಯಾವುದಕ್ಕೆ ಹೋಲಿಸಿ ಆತನು ಮಾತಾಡಿದ್ದಾನೋ ಆ ವಿಷಯವನ್ನು ತಿಳಿಸಿದ್ದಾನೆ. ಮೊದಲನೇ ವಿಷಯ, ಲೋಕದ ಸ್ನೇಹ ಅಂದ್ರೆ ಅರ್ಥವೇನು, ಅದನ್ನು ಯಾವುದಕ್ಕೆ ಹೋಲಿಸಿ ಮಾತಾಡಿದ್ದಾನೆ ಅಂತೇಳಿ ಯಾಕೋಬನು ಮೊದಲನೇ ವಿಷಯವನ್ನು ತಿಳಿಸ್ತಾನೆ. ಆಮೇಲೆ 2ನೇ ವಿಷಯ ತಿಳಿಸುವಂಥದ್ದು, ಈ ಲೋಕದ ಸ್ನೇಹ ಎಷ್ಟು ಅಪಾಯಕರವೋ ಆ ಅಪಾಯದ ಬಗ್ಗೆ ಆತ ತಿಳಿಸಿದ್ದಾನೆ. ಈ ಲೋಕದ ಸ್ನೇಹ ಎಷ್ಟು ಅಪಾಯಕರವೋ ಆ ಅಪಾಯದ ಬಗ್ಗೆ ಆತನು ತಿಳಿಸಿದ್ದಾನೆ. ಮತ್ತು 3ನೇದಾಗಿ ಈ ಲೋಕದ ಸ್ನೇಹದ ಮೇಲೆ ಹೇಗೆ ನಾವು ಜಯವನ್ನು ಗಳಿಸಬೇಕು, ಈ ಲೋಕದ ಸ್ನೇಹದ ಮೇಲೆ ನಾವು ಹೇಗೆ ಜಯವನ್ನು ಗಳಿಸಬೇಕು ಅಂತೇಳಿ ಈ 3 ವಿಷಯಗಳನ್ನು ಈ 3 ವಚನಗಳಲ್ಲಿ 4ನೇ ವಚನ, 5ನೇ ವಚನ, 6ನೇ ವಚನ, ಈ 3 ವಚನಗಳಲ್ಲಿ ಆತನು ಈ 3 ವಿಷಯಗಳನ್ನು ತಿಳಿಸಿದ್ದಾನೆ. ಕರ್ತನ ಚಿತ್ತವಾದ್ರೆ ಈ 3 ವಿಷಯಗಳನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ಸ್ವಲ್ಪವಾಗಿ ಆಲೋಚನೆ ಮಾಡ್ತೀವಿ. ಅದರ ಪ್ರಿಯ ಇವತ್ತು ನಾವು ಗಮನಿಸಿರುವಂತದ್ದು, ನಾವು ಲೋಕ ಸಂಬಂಧಿಗಳಾಗಿದ್ದೇವಾ ಇಲ್ಲ ಪರ ಸಂಬಂಧಿಗಳಾಗಿದ್ದೇವಾ ಅಂತೇಳಿ ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳಬೇಕು. ಅದು ಹೇಗೆ ಪರೀಕ್ಷಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ? ನಶಿಸಿ ಹೋಗ್ತಿರುವಂತ ಆತ್ಮಗಳ ವಿಷಯದಲ್ಲಿ ನನ್ನ ಮನಸ್ಸು ಎಷ್ಟು ದುಃಖ ಪಡ್ತಾ ಇದೆ, ಇಲ್ಲ ಭೌತಿಕ ಸಂಬಂಧವಾದ ವಸ್ತುಗಳು ನಷ್ಟವಾದರೆ ನನ್ನ ಮನಸ್ಸು ಎಷ್ಟು ದುಃಖ ಪಡ್ತಾ ಇದೆ ಅಂತೇಳಿ ನಾವು ಪರೀಕ್ಷಿಸಿಕೊಳ್ಳುವಾಗ ನಮಗೆ ಅರ್ಥವಾಗ್ತದೆ ನಾನು ಯಾವುದಕ್ಕೆ ಸಂಬಂಧಪಟ್ಟವು. ನಾನು ಹೇಳಿದ ಮೊದಲನೇ ವಿಷಯ. 2ನೇ ವಿಷಯ, ಒಂದು ದಿನ ಸಂಪಾದನೆಗಾಗಿ ನಾನು ದುಃಖ ಪಡ್ತಾ ಇದ್ದೇನಾ, ಇಲ್ಲ ಒಂದು ದಿನ ಆರಾಧನಾ ಕೂಟವು ಮಿಸ್ ಆಗಿದೆ ಅಂತೇಳಿ, ಒಂದು ದಿನ ರೊಟ್ಟಿ ಮುರಿಯುವಂತ ನಿಯಮ ನನಗೆ ಮಿಸ್ ಆಗಿದೆ ಅಂತೇಳಿ ನಾನು ದುಃಖ ಪಡ್ತಾ ಇದ್ದೇನೆ, ಯಾವುದ್ರಲ್ಲಿ ದುಃಖ ಪಡ್ತಾ ಇದ್ದೇನೆ ಅಂತ ನಾನು ಆಲೋಚನೆ ಮಾಡಿಕೊಳ್ಳುವಾಗ ಅರ್ಥವಾಗ್ತದೆ ನಾನು ಯಾವುದಕ್ಕೆ ಸಂಬಂಧಪಟ್ಟವನು, ಲೋಕ ಸಂಬಂಧಿನ ಇಲ್ಲ ಲೋಕವನ್ನು ಪ್ರೀತಿಸುವಂತವನ ಇಲ್ಲ ದೇವರನ್ನು ಪ್ರೀತಿಸುವಂತವನ ಅಂತೇಳಿ ಅರ್ಥವಾಗ್ತದೆ. 3ನೇ ಪರೀಕ್ಷೆ, ಒಂದು ಟಿವಿ ಪ್ರೋಗ್ರಾಮ್ ಮಿಸ್ ಆದ್ರೆ ನಾನು ದುಃಖ ಪಡ್ತಾ ಇದ್ದೇನೆ, ಒಂದು ಬೈಬಲ್ ಸ್ಟಡಿ ಮಿಸ್ ಆಗಿದೆ ಅಂತೇಳಿ ದುಃಖ ಪಡ್ತಾ ಇದ್ದೀವಿ. ಇದರಲ್ಲಿ ಯಾವುದರಲ್ಲಿ ನಾವು ಹೆಚ್ಚಾಗಿ ದುಃಖ ಪಡ್ತಾ ಇದ್ದೇವೆ ಅಂತ ನಾವು ಪರೀಕ್ಷಿಸಿಕೊಳ್ಳುವಾಗ ನಮಗೆ ಅರ್ಥವಾಗ್ತದೆ ನಾನು ಲೋಕ ಸಂಬಂಧಿ ಇಲ್ಲ ನಾನು ಲೋಕವನ್ನು ಪ್ರೀತಿಸುವಂತವನ ಇಲ್ಲ ದೇವರನ್ನು ಪ್ರೀತಿಸುವಂತವನ ಅಂತೇಳಿ ನಮಗೆ ಅರ್ಥವಾಗ್ತದೆ. ಆಮೇಲೆ 2ನೇ ವಿಷಯ ನಾನು ಹೇಳಿದ್ದೆ, ಈ ಲೋಕ ಏನು ಕಾಸ್ಮೋಸ್ಗೆ ಹೋಲಿಸಿ ಮಾತಾಡಿ. ಕಾಸ್ಮೋಸ್ ಅಂದ್ರೆ ದೇವರಿಗೆ ಪ್ರತ್ಯೇಕವಾಗಿರುವಂತ ಪ್ರಪಂಚ, ಅದರಲ್ಲಿ ದೇವರಿಗೆ ಮಾನ್ಯತೆ ಇರುವುದಿಲ್ಲ, ದೇವರಿಗೆ ಸನ್ಮಾನ ಇರುವುದಿಲ್ಲ, ದೇವರಿಗೆ ಆರಾಧನೆ ದೇವರಿಗೆ ಅವಕಾಶವಿರುವುದಿಲ್ಲ ಅಂತದನ್ನು ಲೋಕ ಅಂತೇಳಿ ಗ್ರೀಕ್ ಭಾಷೆಯಲ್ಲಿ ಹೇಳ್ತಾರೆ. ಅದಕ್ಕೆ ಪರ್ಯಾಯ ಪದಗಳ ಬಗ್ಗೆ ಓದಿ, ಅದು ಬೆಂಗಾಡಿಗೆ ಹೋಲಿಸಿ ಮಾತಾಡಿದ್ದಾನೆ, ಅದು ಮರಚಿಕ್ಕಿಗೆ ಹೋಲಿಸಿ ಮಾತಾಡಿದ್ದಾನೆ, ಮತ್ತು ಅದನ್ನು ಅರಣ್ಯಕ್ಕೆ ಹೋಲಿಸಿ ಮಾತಾಡಿದ. ಈ ವಿಷಯಗಳನ್ನ ನಾವು ಆಲೋಚನೆ ಮಾಡಿದ್ದೇವೆ. ಆಮೇಲೆ ಭಕ್ತವಾದ ಜಾನ್ ವೆಸ್ಲಿ ಲೋಕಕ್ಕೆ ಒಂದು ಡೆಫಿನೇಷನ್ ಕೊಟ್ಟಿದ್ದ. ಲೋಕ ಅಂದ್ರೆ ಏನು, ಒಂದು ಡೆಫಿನೇಷನ್ ಏನದು ಲೋಕ ಅಂದ್ರೆ ಜಾನ್ ವೆಸ್ಲಿ ಕೊಟ್ಟಂತ ಡೆಫಿನೇಷನ್ ಏನಂತಂದ್ರೆ, ನನ್ನಲ್ಲಿ ದೇವರ ಪ್ರೀತಿಯನ್ನು ಕಡಿಮೆ ಮಾಡುವಂತ ಅದು ಏನೇ ಆಗಿರ್ಬೋದು, ಅದು ಉದ್ಯೋಗವ, ಅದು ಕುಟುಂಬವ, ಅದು ಹೆಂಡತಿನ ಗಂಡನ ಮಕ್ಕಳ, ಅದು ಏನಾಗಿರ್ಬೋದು, ನನ್ನಲ್ಲಿ ದೇವರ ಪ್ರೀತಿಯನ್ನು ಕಡಿಮೆ ಮಾಡುವಂತ ಅದು ಏನಾಗಿರ್ಬೋದು ಅದೇ ಲೋಕ ಅಂತೇಳಿ ಜಾನ್ ವೆಸ್ಲಿ ಅವರು ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಪ್ರೇರೆ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ, ನಾವು ಯಾವ ಸಂಬಂಧಿಗಳಾಗಿದ್ದೇವೆ, ಲೋಕವನ್ನು ಸ್ನೇಹಿಸುವಂತ ಲೋಕ ಸಂಬಂಧಿಗಳಾಗಿದ್ದೇವ? ಆ ರೀತಿಯಾಗಿ ಇದ್ರೆ ನಾವು ದೇವರಿಗೆ ವೈರಿಗಳಾಗ್ತೇವೆ. ದೇವರೇ ನಮಗೆ ವೈರಿ ಆಗಿದ್ದರೆ ನಮ್ಮನ್ನು ಬಿಡಿಸುವಂತವ್ರು ಯಾರಿರ್ತಾರೆ? ಒಂದು ವೇಳೆ ದೇವರು ನಮ್ಮ ಪಕ್ಷದಲ್ಲಿದ್ರೆ ನಮ್ಮನ್ನು ಎದುರಿಸುವವರು ಯಾರು ಇರುವುದಿಲ್ಲ. ಆದ್ರೆ ಇವತ್ತು ವಿಶ್ವಾಸ ಬಲಹೀನತೆ ಏನಂತಂದ್ರೆ
ತಿಳಿಯದ ಹಾಗೆ ಅಂತರಂಗದಲ್ಲಿ ಪರೀಕ್ಷೆ ಮಾಡಿಕೊಳ್ಳುವಾಗ, ಅವನ ಆಶೆ ಆಕಾಂಕ್ಷೆಗಳನ್ನು, ಅವನ ಇಷ್ಟಗಳನ್ನು ಪರೀಕ್ಷೆ ಮಾಡಿಕೊಳ್ಳುವಾಗ ಹೆಚ್ಚಾಗಿ ಲೋಕವನ್ನೇ ಪ್ರೀತಿಸುವವರಾಗಿದ್ದಾರೆ, ಲೋಕದ ಮೇಲೆ ಹೆಚ್ಚಿನ ಮನಸ್ಸು ಕೊಡುವಂತವರಾಗಿದ್ದಾರೆ. ಅದಕ್ಕೆ ಪರಿಷ್ಕಾರವನ್ನು ಯಾಕೋಬನ ಪತ್ರಿಕೆಯಲ್ಲಿ ತಿಳಿಸಿದ 3 ವಿಷಯಗಳನ್ನು ತಿಳಿಸಿದ್ದಾನೆ. ಅದನ್ನು ನಾನು ಹೇಳಿ ಮುಗಿಸ್ತೇನೆ. ನಾನು ಮೊದಲು ತಿಳಿಸಿದ್ದೇನೆ, ಲೋಕ ಸ್ನೇಹವಂದ್ರೆ ಏನು, ಅದನ್ನು ಯಾವುದಕ್ಕೆ ಹೋಲಿಸಿ ಮಾತಾಡಿದ್ದಾನೆ ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ. ಮೊದಲನೇ ವಿಷಯ. 2ನೇ ವಿಷಯ ಲೋಕ ಸ್ನೇಹ, ಅದರಿಂದ ಆಗುವಂತ ಅಪಾಯದ ಬಗ್ಗೆ ಮಾತಾಡಿದ್ದಾನೆ. 3ನೇ ವಿಷಯ ಲೋಕದ ಮೇಲೆ ನಾವು ಜಯವನ್ನು ಯಾವ ರೀತಿಯಾಗಿ ಗಳಿಸಬೇಕು, ಲೋಕವನ್ನು ಯಾವ ರೀತಿ ಜಯಿಸಬೇಕಂತೇಳಿ ಈ 3 ವಿಷಯಗಳನ್ನು ಈ 3 ವಚನಗಳಲ್ಲಿ ಯಾಕೋಬನು ತಿಳಿಸಿದ್ದಾನೆ. ಕರ್ತನ ಚಿತ್ತವಾದರೆ ಮುಂದಿನ ದಿನಗಳಲ್ಲಿ ಆ ವಿಷಯಗಳ ಬಗ್ಗೆ ನಾವು ಆಲೋಚನೆ ಮಾಡಿ ಅದರಲ್ಲಿರುವಂತಹ ಆತ್ಮಿಕವಾದಂತ ಸತ್ಯಗಳನ್ನು ನಾವು ಗ್ರಹಿಸಿಕೊಂಡು, ನಾವು ಲೋಕ ಸಂಬಂಧಿಗಳಲ್ಲ, ನಾವು ಲೋಕವನ್ನು ಸ್ನೇಹಿಸುವವರಲ್ಲ, ನಾವು ದೇವರನ್ನು ಪ್ರೀತಿಸುವಂತವರು, ನಾವು ಪರಲೋಕದ ಸಂಬಂಧಿಗಳಂತೇಳಿ ನಮ್ಮನ್ನು ನಾವು ಪ್ರಕಟಿಸಿಕೊಳ್ಳುತ್ತಾ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುತ್ತಾ ದೇವರಿಗೆ ಅಭ್ಯಾಸ ಸಂಬಂಧವಂತ ಜೀವನವನ್ನು ಜೀವಿಸೋಣ. ಆಚಾರ ಸಂಬಂಧವಂತ ಜೀವನ ದೇವರಿಗೆ ಬೇಕಾಗಿಲ್ಲ ಪ್ರಿಯರೇ. ಇವತ್ತು ಲೋಕದಲ್ಲಿ ಅನೇಕ ಜನರು ಆಚಾರ ಸಂಬಂಧವಂತ ಕ್ರೈಸ್ತರಾಗಿ, ಆಚಾರ ಸಂಬಂಧವಾದಂತ ಸಾಂಪ್ರದಾಯ ಕ್ರೈಸ್ತರಾಗಿ ಜೀವಿಸ್ತಾ ಇದ್ದಾರೆ. ಅಂತವರು ದೇವರಿಗೂ ಬೇಕಾಗಿಲ್ಲ. ಆಚರಣಾತ್ಮಕವಾದಂತ ಅಭ್ಯಾಸ ಸಂಬಂಧವಾದಂತ ಕ್ರೈಸ್ತರು ದೇವರಿಗೆ ಬೇಕಾಗಿದೆ. ಅದಕ್ಕಾಗಿ ನಾವು ಯಾರಾಗಿದ್ದೇವೆ, ನಾವೆಂತವರಾಗಿದ್ದೇವೆ, ನಾವು ಯಾವುದಕ್ಕೆ ಸಂಬಂಧಪಟ್ಟವರಾಗಿದೆ ಅಂತೇಳಿ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳುತ್ತಾ ನಾವು ದೇವರ ಮಕ್ಕಳಾಗಿ ಈ ಭೂಲೋಕದಲ್ಲಿ ಜೀವಿಸಿ ಆತನ ಬರೋಣದಲ್ಲಿ ಆತನ ಎದುರಿನಲ್ಲಿ ನಾವು ನಿಲ್ಲೋಣ. ಆ ರೀತಿ ನಿಲ್ಲಿಕ್ಕೆ ದೇವರ ಆತನ ನಮ್ಗೆ ಸಹಾಯ ಮಾಡಲಿ. ತುಂಬಾ ಮಳೆ ಬರ್ತಾ ಇದೆ, ಕರೆಂಟ್ ಅವಾಗ ಹೋಯ್ತು, ಇನ್ನು ಕರೆಂಟ್ ಬಂದಿಲ್ಲ. ಆದ್ರೂ ಕೂಡ ದೇವರು ನಡೆಸಿದ್ದಕ್ಕಾಗಿ ನಾವು ದೇವರನ್ನು ಸ್ತುತಿಸೋಣ. ದೇವರು ಕೊಟ್ಟಂತ ಮಾತುಗಳು ಮುಗಿಸುತ್ತಾ ನಿಮ್ಮೆಲ್ಲರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಎಲ್ಲರಿಗೆ ಧನ್ಯವಾದಗಳು.